ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಇಂದಿನ ಎನ್ವೈರನ್ಮೆಂಟ್ ಕ್ಲಾಸಿಗೆ ಬಂದು ನಾವು ಜೈವಿಕ ಸಂರಕ್ಷಣಾ ತಾಣಗಳು ಅಥವಾ ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಇದು ನಮ್ಮ ಒಂದು ಎನ್ವೈರನ್ಮೆಂಟ್ ಸೈನ್ಸಲ್ಲಿ ಒಂದು 8ನೇ ಕ್ಲಾಸ್ ಆಗಿರ್ತದೆ. ಸೊ ಯಾರೆಲ್ಲ 1 to 7 ಕ್ಲಾಸ್ ನೋಡಿಲ್ಲ, ದಯವಿಟ್ಟು ನಮ್ಮ ತ್ರಿವೇಣಿ BM ಯೂಟ್ಯೂಬ್ ಚಾನಲಲ್ಲಿ ಈ ಒಂದು 1 to 7 ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಕ್ಲಾಸನ್ನು ಕೊಟ್ಟಿರ್ತೀವಿ. ಯಾಕಂದರೆ ಒಂದೊಂದು ಟಾಪಿಕ್ಕು ಸಹ ಇಂಟ್ರೊಡಕ್ಷನನ್ನು ನಾವು ಒಂದು ಇಂಟರ್ಲಿಂಕನ್ನು ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಅವು ಕಡ್ಡಾಯವಾಗಿ ನೀವು ನೋಡಲೇಬೇಕಾಗುತ್ತೆ. ನಮ್ಮ ತ್ರಿವೇಣಿ BM ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟನ್ನು ನೋಡಿಕೊಂಡ್ರೆ ಅಲ್ಲಿ ಎಲ್ಲ ಎನ್ವೈರನ್ಮೆಂಟ್ ಕ್ಲಾಸು ಒಂದೇ ಕಡೆ ನಿಮಗೆ ಸಿಗ್ತವೆ ಸ್ನೇಹಿತರೆ. ಸೊ ಇದು 8ನೇ ಕ್ಲಾಸ್ ಆಗಿರುತ್ತೆ, ನೆನಪಿರಬೇಕಾಗುತ್ತೆ. ಓಕೆ, ಹಾಗೆ ಯಾರೆಲ್ಲ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಈ ಒಂದು ಸರ್ಚ್ ಮೂಲಕ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಇಫ್ ಇನ್ ಕೇಸ್ ಸರ್ಚಲ್ಲಿ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ಕರೆ ಅಥವಾ ಮೆಸೇಜ್ ಸಹ ನೀವು ತಿಳ್ಕೊಬೋದು ಸ್ನೇಹಿತರೆ, ಮೆಸೇಜ್ ಮಾಡೋದ್ರ ಮೂಲಕ. ಓಕೆ, ಡೈರೆಕ್ಟ್ ಇವತ್ತು ಟಾಪಿಕ್ ಹೋಗ್ತವಣ. ನಾವು ಜೈವಿಕ ಸಂರಕ್ಷಣಾ ತಾಣಗಳು ಅಂತಿದೆ, ಬಯೋಸ್ಪಿಯರ್ ರಿಸರ್ವ್ ಅಂತ ನಾವು ಕರಿತಾ ಬರ್ತೀವಿ. ಬಯೋಸ್ಪಿಯರ್ ರಿಸರ್ವ್ ಅಂತ ಬಂದಾಗ ಏನಿದು ಜೈವಿಕ ಸಂರಕ್ಷಣಾ ತಾಣಗಳು ಅಂತ ಬಂದಾಗ ಜೀವಿಗಳು ಇರುವಂತಹ ಒಂದು ಮಂಡಳ ಅಂತ ಕರಿತಾ ಬರ್ತೀವಿ. ಸಿಂಪಲ್ ನೋಡಿ, ಜೈವಿಕ ಸಂರಕ್ಷಣಾ ಅಂದರೆ ಒಂದು ಜೀವಿಗಳು ಇರುವಂತಹ ಒಂದು ಮಂಡಲ ಆಗಿರ್ತದೆ ಸ್ನೇಹಿತರೆ, ಅಥವಾ ಜೀವಿಗಳು ಇರುವಂತಹ ಒಂದು ಜೀವಗೋಳ ಅಂತಲೂ ಸಹ ನಾವು ಕರಿತಾ ಬರ್ತೀವಿ. ಇವುಗಳನ್ನು ರಕ್ಷಣೆ ಮಾಡೋದು, ಏನು ಜೀವಿಗಳನ್ನು ರಕ್ಷಣೆ ಮಾಡ್ತೀವಲ್ಲ ಅದನ್ನೇ ನಾವು ಸಂರಕ್ಷಣಾ ಅಂತ ಕರಿತೀವಿ. ಹಾಗಾಗಿ ಇವೆರಡನ್ನು ಒಟ್ಟುಗೂಡಿ ಜೈವಿಕ ಸಂರಕ್ಷಣಾ ತಾಣಗಳು ಅಂತ ನಾವು ಕರಿತಾ ಬರ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತ ಬಂದಾಗ ಒಂದು ಜೀವಿಗಳು ವಾಸ ಮಾಡಲು ಏನಿರಬೇಕು, ಒಂದು ಒಳ್ಳೆ ವಾಯುಮಂಡಲ ಇರಬೇಕು, ನಂತರ ಅದಕ್ಕೆ ತಕ್ಕಂತೆ ಒಂದು ಜಲಗೋಳ ಇರಬೇಕಾಗುತ್ತೆ, ಒಂದು ಜಲಮಂಡಲ ಇರಬೇಕಾಗುತ್ತೆ, ನಂತರ ಅದಕ್ಕೆ ತಕ್ಕಂತೆ ಒಂದು ಭೂಮಂಡಲನೂ ಸಹ ಇರಬೇಕಾಗುತ್ತೆ ಸ್ನೇಹಿತರೆ. ಈ ವಾಯುಮಂಡಲ, ಭೂಮಂಡಲ ಮತ್ತು ಜಲಮಂಡಲ ಮತ್ತು ಭೂಮಂಡಲ ಆದಾಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಗ್ಯವಾದಂತಹ ವಾತಾವರಣ ಈ ಮೂರಲ್ಲೂ ಜೀವಿಗಳಿಗೆ ಕಲ್ಪಿಸಿಕೊಡೋದನ್ನೇ ನಾವು ಜೀವಿಗಳ ಸಂರಕ್ಷಣೆ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಈ ಮೂರು ಒಂದು ಕ್ರಿಯೆಗೂ ಸಹ ಜೀವಿಗಳು ಬದುಕುಳಿಯೋದಕ್ಕೆ ತುಂಬ ಉತ್ತಮವಾದಂತಹ ವಾತಾವರಣಗಳು ಈ ಮೂರಲ್ಲೂ ಸೃಷ್ಟಿಯಾಗಿರಬೇಕು. ಅಂಥ ಪ್ರದೇಶಗಳಿಗೆ ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತಾ ಬರ್ತೀವಿ. ಓಕೆ, ಡೆಫಿನೇಷನ್ ಏನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಬೇಸಿಕ್ಕಾಗಿ ಗೊತ್ತಿರಲಿ ಅಂತ ನಿಮಗೆ ಹೇಳಿದ್ದೀನಿ. ಎಕ್ಸಾಮಲ್ಲಿ ಯಾವ್ದು ಕೇಳ್ತಾನೆ ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ IUCN ಯಾವ್ಯಾವುದಕ್ಕೆ ಏನೇನು ಪಟ್ಟಿಗಳನ್ನು ಮಾಡಿದೆ. IUCN ಅಂತ ಬಂದಾಗ ಇನ್ಸೇತು ಎಕ್ಸೇತು ಅಂತ ಹೇಳಿದ್ದೀನಿ, ಮತ್ತು IUCN ಕ್ಯಾಟಗರಿ ಹೇಳಿದ್ದೀನಿ, ಮತ್ತು ವನ್ಯಜೀವಿ ಧಾಮಗಳ ಒಂದು ಅನುಸೂಚಿಗಳು ಅಂತಲೂ ಸಹ ಅವುಗಳ ಬಗ್ಗೆಯೂ ಸಹ ನಿಮಗೆ ಮಾರ್ಗದರ್ಶನವನ್ನು ಆಲ್ರೆಡಿ ಹಳೆ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ, ನೆನಪು ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಇಲ್ಲಿ ನಾನು ಜೈವಿಕ ಸಂರಕ್ಷಣಾ ತಾಣದ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತಾ ಬರ್ತೀನಿ ಈಗ. ಓಕೆ, ಜೈವಿಕ ಸಂರಕ್ಷಣಾ ತಾಣ ಅಂತ ಬಂದಾಗ ಇದು ಎಷ್ಟನೇ ಒಂದು ವರ್ಗಕ್ಕೆ ಡಿವೈಡ್ ಮಾಡಿದ್ದಾರೆ IUCN ಪಟ್ಟಿಯಲ್ಲಿ ಅಂತ ಕೇಳಿದರೆ 5ನೇ ವರ್ಗ ಸ್ನೇಹಿತರೆ. IUCN 5ನೇ ವರ್ಗದಲ್ಲಿ ಜೈವಿಕ ಸಂರಕ್ಷಣಾ ತಾಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿರುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ IUCN ಒಂದು ಸ್ಥಾಪನೆ ಆದಂತಹ ವರ್ಷ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕು, ಆಲ್ರೆಡಿ ಹಳೆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಂತರ IUCN ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದು ಸಹ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಜೈವಿಕ ಸಂರಕ್ಷಣಾ ತಾಣಗಳು ಡೆಫಿನೇಷನ್ ಹೇಳಿದೆ. ಭಾರತದಲ್ಲಿ ಜೈವಿಕ ಸಂರಕ್ಷಣಾ ತಾಣಗಳು ಎಷ್ಟಿವೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಜಸ್ಟ್ ಇಲ್ಲಿ ಭಾರತದ ಮಾತ್ರ ಕೇಳ್ತಾನೆ. ಓಕೆ, ಟೋಟಲ್ ನಮಗೆ ಪ್ರಸ್ತುತ ಭಾರತದಲ್ಲಿ ಒಟ್ಟು 18 ಜೈವಿಕ ಸಂರಕ್ಷಣಾ ತಾಣಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್, ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಹಾಗಾದರೆ ನಮಗೆ ಈ ಜೈವಿಕ ಸಂರಕ್ಷಣಾ ತಾಣದಲ್ಲಿ ಮತ್ತೆ 12 ಅಂತ ಮೆನ್ಷನ್ ಮಾಡಿದ್ದೀನಿ. ಇದು ಏನು ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಜೈವಿಕ ಸಂರಕ್ಷಣಾ ತಾಣಗಳು 18 ಇದಾವಲ್ಲ, ಇದರಲ್ಲಿ ಟೋಟಲ್ 12 ಜೈವಿಕ ಸಂರಕ್ಷಣಾ ತಾಣವನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಸ್ನೇಹಿತರೆ. ಇದಕ್ಕೆ ಒಂದಿನ ಕ್ಲಾಸ್ ಮಾಡ್ತೀನಿ, ಯುನೆಸ್ಕೋ ಪಾರಂಪರಿಕ ಪಟ್ಟಿ ಅಂತ ಒಂದು ಸ್ಟ್ಯಾಟಿಕ್ GK ಕ್ಲಾಸ್ ಏನು ಮಾಡ್ತಾ ಇದ್ದೀನಿ ಅಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಸಹ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟದ್ದು ಮತ್ತು ಅದಕ್ಕೆ ಸಂಬಂಧಿಸಿದಂಥ GK ಟಾಪಿಕನ್ನು ಯುನೆಸ್ಕೋ ಬಗ್ಗೆ ತಿಳಿಸ್ಕೊಡ್ತೀನಿ, ಅಲ್ಲಿ ಇದನ್ನು ಇಂಟರ್ಲಿಂಕ್ ಕೊಡ್ತಾ ಬರ್ತೀನಿ. ಈ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿರುವಂತಹ ಜೈವಿಕ ಸಂರಕ್ಷಣಾ ತಾಣಗಳು ಎಷ್ಟು ಅಂತ ಕೇಳಿದರೆ 12 ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟು, ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ನಿಮ್ಗೆ ಕನ್ಫ್ಯೂಷನ್ ಆಯ್ತದೆ ನೋಡಿ, RRR ಅಂತ ಬರ್ಕೊಳ್ಳಿ, 6 ಅಂತ ಬರ್ಕೊಳ್ಳಿ, 6 12 ಇವೆರಡು ನಮಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ, 12 ಅಂತ ನೆನ್ಪಿಟ್ಕೋಬೇಕು. ಇನ್ನು ಟೋಟಲ್ 6 ಸೇರಿದೆ, 18 ಆಯಿತು. ಟೋಟಲ್ 18 ನಮಗೆ ಜೈವಿಕ ಸಂರಕ್ಷಣಾ ತಾಣಗಳು ಭಾರತದಲ್ಲಿ ನೆಲೆಸಿವೆ ಅನ್ನೋದನ್ನ ಟ್ರಿಕ್ಕಿಯಾಗಿ ನೆನ್ಪಿಟ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಎಲ್ಲ 6 ಮಗ್ಗಿ ಅಂತ ನೆನ್ಪಿಟ್ಕೋಬೇಕು, 6 1 6, 6 2 12, 6 3 18. ಇನ್ ಕೇಸ್ ನಿಮಗೆ ಮರ್ತೋಯ್ತು ಅಂದರೆ ಮಾತ್ರ ಕೋಡ್ ಇಟ್ಕೊಳ್ಳಿ ಅಂತ ನಿಮಗೆ ಹೇಳಿರೋದು ಸ್ನೇಹಿತರೆ. ಓಕೆ, ಹಾಗಾದರೆ ಈ 12 ಯಾವುದು, ಈ 18 ಯಾವುದು ಅನ್ನೋದ್ರ ಮೇಲೆ ನಮಗೆ PC PSIಲಿ ಪ್ರಶ್ನೆ ಕೇಳ್ತಾನೆ. PSI ಮತ್ತು PC ಮತ್ತು FD SDಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂದರೆ ಈ ರೀತಿ ಒನ್ ವರ್ಡಲ್ಲೇ ಡೈರೆಕ್ಟಾಗಿ ಕೇಳ್ತಾ ಬರ್ತಾನೆ. ನೀವು 3 ಅಂಶಗಳನ್ನು ಒನ್ ವರ್ಡಲ್ಲಿ ಕೇಳ್ತಾನೆ, ಅಥವಾ ಈ 3 ಅಂಶಗಳನ್ನೇ ಸ್ಟೇಟ್ಮೆಂಟ್ ಮೂಲಕ ಕೇಳ್ತಾ ಬರ್ತಾನೆ. ನೆಕ್ಸ್ಟ್ ಡೆಪ್ತಿಗೆ ಹೋದರೆ ಇದರಲ್ಲಿ ಈ ಒಂದು ಜೈವಿಕ ಸಂರಕ್ಷಣಾ ತಾಣಗಳನ್ನು ನಮಗೆ ವಲಯಗಳನ್ನಾಗಿ ಡಿವೈಡ್ ಮಾಡ್ತಾ ಬರ್ತೀವಿ. ಆ ವಲಯಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನು ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ ವಲಯಗಳು ಯಾವುದು, ನಮ್ಗೆ 18 ಯಾವುದು 12 ಯಾವುದು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತಾ ಬರೋಣ ಸ್ನೇಹಿತರೆ. ಒಟ್ಟು ನಮಗೆ ಈ ಜೈವಿಕ ಸಂರಕ್ಷಣಾ ತಾಣದಲ್ಲಿ 3 ವಲಯಗಳನ್ನು ನೋಡ್ತಾ ಬರ್ತೀವಿ.
ಓಕೆ, 3 ಝೋನ್ಸ್ ವಲಯಗಳು, 3 ವಲಯಗಳು ಯಾವುದು ಜೈವಿಕ ಸಂರಕ್ಷಣಾ ತಾಣದಲ್ಲಿ ಬರೋದು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಒಂದು ಕೋರ್ ಏರಿಯಾ ಅಂತ ಬರುತ್ತೆ, ಇನ್ನೊಂದು ಬಫರ್ ಝೋನ್ ಅಥವಾ ಕೋರ್ ಝೋನ್ ಅಂತ ಬರುತ್ತೆ, ನಂತರ ಟ್ರಾನ್ಸಿಷನ್ ಏರಿಯಾ ಅಥವಾ ಟ್ರಾನ್ಸಿಷನ್ ಝೋನ್ ಅಂತಲೂ ಸಹ ನಾವು ಇದನ್ನು ಕರಿತಾ ಬರ್ತೀವಿ ಸ್ನೇಹಿತರೆ. ಹಾಗಾದರೆ ಈ ಕೋರ್ ಏರಿಯಾ ಅಂದ್ರೇನು, ನಮಗೆ ಯಾವ ರೀತಿ ಕೇಳ್ತಾರೆ ಸರ್ ಅಂತ ಬಂದಾಗ ನಮಗೆ ಕೋರ್ ವಲಯ ಆಗಿರುತ್ತೆ, ನಂತರ ಬಫರ್ ಝೋನ್ ಆಗಿರುತ್ತೆ, ಅದ್ರ ಮೇಲೆ ಬರೋದು ಟ್ರಾನ್ಸಿಷನ್ ಆಗಿರ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಮಲ್ಲಿ ತುಂಬ ಬಾರಿ ಇಲ್ಲೂ ಸಹ ಪ್ರಶ್ನೆಗಳನ್ನು ಕೇಳಲಾಗಿದೆ. ಮುಂದೆ ನಾನು ನಿಮಗೆ ಡಯಾಗ್ರಾಮ್ ತೋರಿಸ್ತೀನಿ, ಇದ್ರ ಮೂಲಕ ಜಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಅಫಿಷಿಯಲ್ ಆಗಿರುವಂತಹ ಡೇಟಾ ತೊಗೊಂಡು ಡಯಾಗ್ರಾಮಲ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಈಗ ಸದ್ಯಕ್ಕೆ ಕೋರ್ ಏರಿಯಾ ಅಂದರೆ ಏನು ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಕೋರ್ ಏರಿಯಾ ಅಂತ ಬಂದಾಗ ನಮಗೆ ಇಲ್ಲಿ ಯಾವುದೇ ಮಾನವನ ಚಟುವಟಿಕೆಗಳಿಗೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಯಾಕಂದರೆ ಇಲ್ಲಿ ಸೂಕ್ಷ್ಮ ನೋಡಿ ಇಲ್ಲಿ ಇರುತ್ತಲ್ಲ, ಇದು ಕೋರ್ ವಲಯ ಅಂತ ತಿಳ್ಕೊಬೇಕಾಗುತ್ತೆ ನೀವು. ಇದು ಎರಡನೇದು ಯಾವುದಂತ ಬಫರ್ ಝೋನ್ ಅಂತ ತಿಳ್ಕೊಬೇಕು, ಮೂರನೇದು ಟ್ರಾನ್ಸಿಷನ್, ಅದನ್ನು ಮುಂದೆ ಹೇಳ್ತೀನಿ, HD ಇಮೇಜಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೋರ್ ವಲಯ ಅಂತ ಬಂದಾಗ ಇಲ್ಲಿ ಸೂಕ್ಷ್ಮವಾಗಿರುವಂತಹ ಪ್ರಾಣಿ ಪಕ್ಷಿಗಳಿರ್ತವೆ, ಸೂಕ್ಷ್ಮವಾಗಿರುವಂತಹ ಒಂದು ಕಂಪ್ಲೀಟ್ ವಲಯ ಇರ್ತದೆ ಸ್ನೇಹಿತರೆ. ಇದನ್ನು ಕಂಪ್ಲೀಟ್ ಸೂಕ್ಷ್ಮ ವಲಯ ಅಂತಲೇ ಸಹ ನಾವು ಕರಿತಾ ಬರ್ತೀವಿ. ಹಾಗಾಗಿ ಇಲ್ಲಿ ಯಾವುದೇ ಥರ ಮಾನವ ಇಲ್ಲಿ ಹೋಗುವಂತಿಲ್ಲ, ಯಾಕಂದರೆ ಪ್ರಾಣಿಗಳು ಸಿಕ್ಕಾಪಟ್ಟೆ ಇರ್ತವೆ, ಒಳ್ಳೊಳ್ಳೆ ಸೂಕ್ಷ್ಮವಾಗಿರುವಂಥ ಗಿಡ ಮರಗಳಿರ್ತವೆ, ಅಲ್ಲಿ ಯಾವುದೇ ಥರದಕ್ಕೆ ಹಾನಿಕಾರ ಆಗಬಾರ್ದು ಅಂತ ಹೇಳ್ಬಿಟ್ಟು, ಪ್ರಕೃತಿಗೆ ಮೋಸ ಆಗಬಾರ್ದು, ಧಕ್ಕೆ ಆಗಬಾರ್ದು, ಮತ್ತು ವಿಕೋಪಕ್ಕೆ ಒಳಗಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಕೋರ್ ವಲಯ ಅಂತ ಮೆನ್ಷನ್ ಮಾಡಿದರೆ, ಈ ಕೋರ್ ವಲಯದಲ್ಲಿ ಯಾವುದೇ ಥರ ಮಾನವನ ಚಟುವಟಿಕೆಗಳು, ಈಗ ಹೋಗಿ ಸೌದೆ ಕಡಿಯೋದು, ಪ್ರಾಣಿ ಬೇಟೆಗಾರಿಕೆ ಆಡ್ತಾ ಬರೋದು, ಅಥವಾ ಒಂದು ಟೂರಿಸಂ ಪ್ಲೇಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗೋದು, ಆ ರೀತಿ ಯಾವುದೇ ಥರ ಇಲ್ಲ, ಇಲ್ಲಿ ರಿಸ್ಟ್ರಿಕ್ಷನ್ ಮಾಡಿರ್ತಾರೆ. ಹಾಗಾಗಿ ಯಾವುದೇ ಮಾನವನ ಚಟುವಟಿಕೆಗೆ ಅವಕಾಶ ಇಲ್ಲ ಸ್ನೇಹಿತರೆ. ಎಕ್ಸಾಂಪಲ್ ಕೇಳ್ತಾನೆ, ಯಾವುದು ಈ ಕೆಳಗಿನ ಯಾವ ವಲಯವು ಮಾನವನ ಚಟುವಟಿಕೆಗೆ ಅವಕಾಶವಿಲ್ಲ ಅಂತ ಪ್ರಶ್ನೆ ಕೇಳ್ತಾನೆ, ಕೋರ್ ಏರಿಯಾ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ, ಅದು ತುಂಬಾ ಇಂಪಾರ್ಟೆಂಟು. ನಂತರ ಬಫರ್ ಝೋನು ಜಾನುವಾರುಗಳನ್ನು ಮೇಯಿಸುವಂತೆ ಮತ್ತು ಪ್ರವಾಸೋದ್ಯಮಗಳನ್ನು ಇಲ್ಲಿ ಅನುಮತಿಸಲಾಗಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ನೋಡಿ, ಈ ಕೋರ್ ವಲಯದಲ್ಲಿ ಕೆಲವೊಂದು ಸಂಶೋಧನೆಯನ್ನು ಸಹ ಮಾಡ್ತಾರೆ, ಅದು ತುಂಬ ಇಂಪಾರ್ಟೆಂಟು. ನಮಗೆ ಒಂದು ಸಂಶೋಧನೆ ಮಾಡೋದಕ್ಕೆ ಒಂದು ಸೈಂಟಿಸ್ಟ್ಗಳಿಗಾಗಿರ್ಬೋದು ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿರ್ತವೆ ಅವರೆಲ್ಲ ಹೋಗಿ ಅಲ್ಲಿ ಸಂಶೋಧನೆ ಮಾಡೋದಕ್ಕೆ ಪರ್ಮಿಷನ್ ತೊಗೊಂಡು ಹೋಗ್ಬೋದು, ಅದನ್ನು ಸಹ ಅವೈಲಬಿಲಿಟಿ ಇಲ್ಲಿರುತ್ತೆ. ಬಟ್ ಮಾನವನ ಚಟುವಟಿಕೆಗಳಿಗೆ ಮಾತ್ರ, ಈಗ ಕುರಿ ಮೇಯಿಸೋದು, ದನ ಮೇಯಿಸೋದು ಆಗಿರ್ಬೋದು, ಅಲ್ಲಿ ಹೋಗಿ ಒಂದು ಬೇಟೆಗಾರಿಕೆ ಆಡೋದಾಗಿರ್ಬೋದು, ಇವೆಲ್ಲ ನಿಷೇಧ ಮಾಡಿರ್ತಾರೆ ಸ್ನೇಹಿತರೆ. ಜಸ್ಟ್ ಸಂಶೋಧನೆಗೆ ಮಾತ್ರ ಇಲ್ಲಿ ಅವಶ್ಯಕತೆ ಇರ್ತದೆ. ನೆಕ್ಸ್ಟ್ ಎರಡನೇದು ಬಫರ್ ಝೋನ್, ಜಾನುವಾರುಗಳನ್ನು ಮೇಯಿಸುವಂತೆ ಮತ್ತು ಪ್ರವಾಸೋದ್ಯಮಗಳನ್ನು ಇಲ್ಲಿ ಅನುಮತಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ಸೊ ನಮಗೆ ಇದನ್ನು ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕು, ಬಫರ್ ಝೋನ್, ಕೋರ್ ಝೋನ್, ಟ್ರಾನ್ಸಿಷನ್ ಝೋನ್ ಅಂತ. ಅದೇ ಥರ ನಿಮಗೆ ಆಪ್ಷನ್ಗಳನ್ನು ಕೊಡ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ಇದನ್ನು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ ಕೆಳಗಿನ ಯಾವ ವಲಯದಲ್ಲಿ ಜಾನುವಾರುಗಳನ್ನು ಮೇಯಿಸುವಂತೆ ಪ್ರವಾಸೋದ್ಯಮಗಳನ್ನು ಇಲ್ಲಿ ಅನುಮತಿಸಲಾಗಿದೆ ಅಂತ ಕೇಳ್ತಾನೆ. ನೋಡಿ, ಬಿ ಅಂತ ಬಂದಾಗ ಜಾನುವಾರುಗಳನ್ನು ಬೇಯಿಸೋದಕ್ಕೋಸ್ಕರ ಇಲ್ಲಿ ಪರ್ಮಿಷನನ್ನು ಕೊಡ್ತಾ ಬರ್ತಾನೆ ಸ್ನೇಹಿತರೆ. ಅದರ ಜೊತೆಗೆ ಒಂದು ಎಜುಕೇಷನನ್ನು ಕೊಡ್ತಾ ಬರ್ತಾರೆ. ಎರಡನೇದಲ್ಲಿ ಎಜುಕೇಷನ್ ಅಂತ ಇರುತ್ತೆ, ಎಜುಕೇಷನ್ ಅಂತ ನಿಮಗೆ ನೀಡ್ತಾ ಬರ್ತಾರೆ. ತದನಂತರ ನಮಗೆ ವಿಸಿಟಿಂಗಿಗೆ ಇಲ್ಲಿ ಅವಶ್ಯಕತೆ ಕೊಡ್ತಾ ಬರ್ತಾರೆ, ಅಂದರೆ ಅವಕಾಶವನ್ನು ಕೊಡ್ತಾ ಬರ್ತಾರೆ ಸ್ನೇಹಿತರೆ. ನಂತರ ರಿಸರ್ಚ್ ಸಹ ಮಾಡ್ತಾ ಬರ್ತಾರೆ, ಇಲ್ಲಿ ಸಂಶೋಧನೆಯನ್ನು ಸಹ ಇಲ್ಲಿ ಮಾಡ್ಬೋದು. ಎಜುಕೇಷನ್ ಅಂದರೆ ಅಲ್ಲಿರುವಂಥ ಜನಗಳಿಗೆ ನೀವು ಯಾವುದೇ ರೀತಿ ಅದು ಇದು ಹಾನಿಕಾರಕವಾಗಿರುವಂತಹ ಅಂಶಗಳನ್ನು ಇಲ್ಲಿ ನಡೆಸಬಾರ್ದಪ್ಪ, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಶಿಕ್ಷಣದ ಅರಿವನ್ನು ಮೂಡಿಸ್ತಾ ಬರ್ತಾರೆ ಸ್ನೇಹಿತರೆ. ಅದೇ ಎಜುಕೇಷನ್ ಆಗಿರುತ್ತೆ ಅಷ್ಟೇ, ಓಕೆ, ಬೇರೆ ಏನೂ ಅಲ್ಲ. ನಂತರ ವಿಸಿಟಿಂಗು ಸಹ ಮಾಡ್ಬೋದು, ನಂತರ ರಿಸರ್ಚ್ ಸಹ ಮಾಡ್ಬೋದು. ವಿಸಿಟಿಂಗ್ ಹೆಂಗಂದರೆ ಇದೇನು ಟೂರಿಸಂ ಪ್ಲೇಸ್ ಅಲ್ಲ, ಜಸ್ಟ್ ವಿಸಿಟ್ ಮಾಡೋರಿಗೆ, ಫಾರ್ ಎಕ್ಸಾಂಪಲ್ ನಿಮ್ಮೂರಲ್ಲಿ ಯಾವುದೋ ಒಂದು ಸರೌಂಡಿಂಗಲ್ಲಿ ಯಾವುದೋ ಒಂದು ಪ್ಲೇಸ್ ಇರುತ್ತೆ, ಅಲ್ಲೆಲ್ಲ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡ್ತಾ ಇರ್ತೀವಿ, ಅದೇನು ಟೂರಿಸಂ ಪ್ಲೇಸ್ ಇರಲ್ಲ, ಟ್ರೆಕ್ಕಿಂಗ್ ಹೋಗೋದಾಗಿರ್ಬೋದು ಅದೆಲ್ಲ. ಸೊ ಆ ರೀತಿ ಇಲ್ಲಿ ಅವಕಾಶ ಇರ್ತದೆ. ಮತ್ತು ರಿಸರ್ಚ್ ಸಹ, ಎರಡನೇ ವಲಯದಲ್ಲಿ ರಿಸರ್ಚ್ ಸಹ ಮಾಡ್ತಾ ಬರ್ಬೋದು ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಮೂರನೇದು ಟ್ರಾನ್ಸಿಷನ್ ಏರಿಯಾ, ಇಲ್ಲಿ ಮಾನವನ ವಾಸ ಮತ್ತು ಕೃಷಿಯನ್ನು ಅನುಮತಿಸಲಾಗಿದೆ, ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳ್ತಾನೆ, ಈ ಕೆಳಗಿನ ಯಾವ ವಲಯದಲ್ಲಿ ಮಾನವನ ವಾಸ ಮತ್ತು ಕೃಷಿಯನ್ನು ಅನುಮತಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಟ್ರಾನ್ಸಿಷನ್ ಏರಿಯಾ ಅಥವಾ ಟ್ರಾನ್ಸಿಷನ್ ಝೋನ್ ಅಂತ ನೀವು ಕನ್ಸಿಡರ್ ಮಾಡ್ತಾ ಬರಬೇಕಾಗುತ್ತೆ. ಇಲ್ಲಿ ನಮಗೊಂದು ಪ್ರಾಣಿ ಮೇಯಿಸುವಿಕೆ ಆಗಿರ್ಬೋದು, ಮತ್ತು ಟೂರಿಸಂ ಆಗಿರ್ಬೋದು, ಮತ್ತು ಬೇರೆ ಬೇರೆ ಥರ ಒಂದು ಕೃಷಿ ಬೆಳವಣಿಗೆ ಆಗಿರ್ಬೋದು, ನಂತರ ಮನೋರಂಜನೆ ಒಂದು ಫಂಕ್ಷನ್ಗಳನ್ನು ಸಹ ಇಲ್ಲಿ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ, ಅವು ಟ್ರಾನ್ಸಿಷನ್ ಏರಿಯಾದಲ್ಲಿ ಮಾಡ್ತಾ ಬರ್ಬೋದು, ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಷ್ಟು ಕಾನ್ಸೆಪ್ಟ್ ನೋಡಿ ಯಾವ ರೀತಿ ಕೇಳ್ತಾನೆ, ಈ ಡೆಫಿನೇಷನನ್ನು ಕೊಟ್ಬಿಟ್ಟು, ಈ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಸೊ ಈ ಮೂರು ಸ್ಟೇಟ್ಮೆಂಟನ್ನು ನೀವು ನೆನ್ಪಿಟ್ಕೋಬೇಕು. ಅದ್ರ ಜೊತೆ ಮನೋರಂಜನೆ, ಎಜುಕೇಷನ್, ವಿಸಿಟಿಂಗ್, ರಿಸರ್ಚ್ ಮತ್ತು ಸಂಶೋಧನೆ ಇವೆಲ್ಲನೂ ಸಹ ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ತಿಳ್ಕೊಬೇಕಾಗುತ್ತೆ. ನಿಮಗೆ ಕಷ್ಟ ಕೇಳಿದರೆ ಈ ಒಂದು ಸ್ಟೇಟ್ಮೆಂಟನ್ನು ನಿಮಗೆ ಎಕ್ಸಾಮಲ್ಲಿ ಕೊಡ್ತಾ ಬರ್ತಾನೆ ಸ್ನೇಹಿತರೆ. ಇದನ್ನು ನಾವು ಪಿಕ್ಚರ್ ಮೂಲಕ ನೋಡ್ತಾ ಬರೋಣ, ಯಾವ ರೀತಿ ಕೊಟ್ಟಿರ್ತಾರೆ ಅದನ್ನು ನೀವು ಜಸ್ಟ್ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡ್ಬಿಟ್ರೆ ನಿಮಗೆ ಫುಲ್ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ.
ಎಸ್, ಇಲ್ಲಿದೆ ನೋಡಿ ಡಯಾಗ್ರಾಮು. ಇದು ತುಂಬ ಸಿಂಪಲ್ ಆಗಿರುವಂತಹ ಒಂದು ಡಯಾಗ್ರಾಮ್ ಆಗಿರ್ತದೆ ಸ್ನೇಹಿತರು. ಓಕೆ, ಈಗ ಇಲ್ಲಿ ಟ್ರಾನ್ಸಿಷನ್ ಝೋನು, ಬಫರ್ ಝೋನು, ಕೋರ್ ಝೋನು ವಿತ್ ಡಯಾಗ್ರಾಮ್ ಕಾಣ್ತದೆ ನೋಡಿ. ಇಲ್ಲಿದೆ ನೋಡಿ ಕೋರ್ ಝೋನ್ ಅಂತ ಕರಿತಾ ಬರ್ತೀವಿ. ಈ ಕೋರ್ ಝೋನನ್ನು ಕನ್ನಡದಲ್ಲಿ ಮುಖ್ಯ ಪ್ರದೇಶ ಅಂತ ಕರೀತಾರೆ, ಬಟ್ ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳಿ. ಬಫರ್ ಝೋನನ್ನು ಬಫರ್ ಝೋನ್ ಅಂತಲೇ ಕರಿತಾ ಬರ್ತಾರೆ. ಇನ್ನು ಟ್ರಾನ್ಸಿಷನ್ ಝೋನನ್ನು ಒಂದು ಪರಿವರ್ತನೆಯ ಪ್ರದೇಶ ಅಂತ ಕರೀತಾರೆ, ಬಟ್ ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೋಡಿ ಇಲ್ಲಿ ರಿಸರ್ಚ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಒಂದು ಮಾನಿಟರಿಂಗ್ ಮಾಡುವಂಥ ಪ್ಲೇಸ್ ಆಗಿರ್ಬೋದು, ನಂತರ ಟೂರಿಸಮ್, ರೀಕ್ರಿಯೇಷನ್ ಆಗಿರ್ಬೋದು, ಸೆಟಲ್ಮೆಂಟ್ ಅಂತ ಆಗಿರ್ಬೋದು. ಜಸ್ಟ್ ನಮಗೆ ನೋಡಿ ಕೋರ್ ಏರಿಯಾದಲ್ಲಿ ಏನೂ ಇಲ್ಲ, ಎಲ್ಲನೂ ಸಹ ಮಾನವನ ಹಸ್ತಕ್ಷೇಪ, ಹಸ್ತ ತೋರಿಸಿರೋದು ಮಾನವನ ಹಸ್ತಕ್ಷೇಪ ನಿಷೇಧ ಮಾಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ರಿಸರ್ಚಿಗೋಸ್ಕರ ಮಾತ್ರ ಅವೈಲಬಿಲಿಟಿ ಇದೆ ಅಂತ ಕೊಟ್ಟಿದ್ದಾನೆ. ನಂತರ ಬೇರೆ ಯಾವುದೇ ಥರ ಆಕ್ಟಿವಿಟೀಸ್ ಇಲ್ಲಿ ಹಸ್ತಕ್ಷೇಪ ಯಾರು ಬಂದು ಮಾಡೋಂಗಿಲ್ಲ, ಯಾವುದೇ ಮಾನವನ ಚಟುವಟಿಕೆಗಳು ಇಲ್ಲಿ ಅವಶ್ಯಕತೆ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ ಸ್ನೇಹಿತರೆ. ಸೊ ಇದು ಕೋರ್ ಝೋನಲ್ಲಿ ಬರುವ ಇದೇ ರೀತಿ ಪಿಕ್ಚರ್ ಬರ್ಕೋಬೇಕಾಗುತ್ತೆ ನೀವು. ನಂತರ ಸೆಕೆಂಡ್ ಯಾವುದು ಬಫರ್ ಝೋನ್. ಬಫರ್ ಝೋನಲ್ಲಿ ಏನು ರಿಸರ್ಚನ್ನು ಮಾಡ್ತಾ ಬರ್ಬೋದು, ಎಜುಕೇಷನನ್ನು ಅವರಿಗೆ ಕೊಡ್ತಾ ಬರ್ಬೋದು, ಮತ್ತು ಟೂರಿಸಮ್ ಅಂದರೆ ವಿಸಿಟಿಂಗಿಗೆ ಅವಕಾಶ ಇದೆ ಅಂತ ಇಲ್ಲಿ ನಮಗೆ ಪ್ಲಸ್ನ ಕೊಟ್ಟಿದ್ದಾನೆ. ಮತ್ತು ಮಾನವನ ಒಂದು ಹಸ್ತಕ್ಷೇಪವನ್ನು ಸಹ ಇಲ್ಲಿ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಅದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದನ್ನು ಸಹ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್. ಅಂದರೆ ಮಾನವನ ಹಸ್ತಕ್ಷೇಪ ಅಂದ್ರೇನು, ಈಗ ಜಾನುವಾರುಗಳನ್ನು ಮೇಯಿಸೋದಕ್ಕೆ ಮಾನವನೇ ಹೋಗ್ಬೇಕಲ್ವಾ, ಹಾಗಾಗಿ ಮಾನವನ ಹಸ್ತಕ್ಷೇಪ ಇಲ್ಲಿದೆ ಅಂತ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ನೋಡಿ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಜುಕೇಷನ್ ಅನ್ನೋದು ಸಹ ಇಂಪಾರ್ಟೆಂಟು. ನಂತರ ಈ ಪಿಕ್ಚರ್ ಕೊಟ್ಟಿರೋದು ಒಂದು ರಿಸರ್ಚ್, ಒಂದು ಸಂಶೋಧನೆ ಮಾಡೋದಕ್ಕೂ ಸಹ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನೀವು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ನಂತರ ಬರೋದು ನಮಗೆ ಇನ್ನೊಂದು ಯಾವುದು, ಮೂರನೇದು ಟ್ರಾನ್ಸಿಷನ್ ಝೋನ್ ಅಂತ ಬಂದಿದೆ. ಟ್ರಾನ್ಸಿಷನ್ ಝೋನ್ ಅಂತ ಬಂದಾಗ ಇಲ್ಲಿ ನಮಗೆ ಟೂರಿಸಮ್ಗೆ ಅವಕಾಶ ಇದೆ, ನಂತರ ರಿಸರ್ಚಿಗೂ ಸಹ ಅವಕಾಶ ಇದೆ, ಮತ್ತು ಮನೆಗಳಿಗೂ ಕಟ್ಟೋದಕ್ಕೆ ಸಹ ಅವಕಾಶ ಇದೆ, ಮತ್ತು ಮನರಂಜನೆ ಅಂತ ಹೇಳಿದ್ದಾನೆ, ಮನರಂಜನೆಗೂ ಅವಕಾಶ ಇದೆ, ಮತ್ತು ಮಾನವನು ಸಹ ಹಸ್ತಕ್ಷೇಪವನ್ನು ಮಾಡ್ತಾ ಬರ್ಬೋದು. ಇಲ್ಲಿ ಎಜುಕೇಷನನ್ನು ಸಹ ಮತ್ತೆ ಕೊಡ್ತಾ ಬರ್ಬೋದು ಸ್ನೇಹಿತರೆ. ಇದೆಲ್ಲನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಮನುಷ್ಯ ಕಾರ್ಯವನ್ನು ಸಹ, ಕೆಲಸವನ್ನು ಸಹ ಇಲ್ಲಿ ಮಾಡ್ತಾ ಬರ್ಬೋದು. ಒಂದು ಕೃಷಿ ಬೆಳವಣಿಗೆ ಆಗಿರ್ಬೋದು, ಮನರಂಜನೆ ಆಗಿರ್ಬೋದು, ಪ್ರಾಣಿಗಳನ್ನು ಮೇಯಿಸೋದಾಗಿರ್ಬೋದು, ಎಲ್ಲನೂ ಸಹ ಈ ಮೂರನೇ ಝೋನಲ್ಲಿ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಈ ರೀತಿ ಚಿತ್ರವನ್ನು ಬಿಡಿಸ್ಕೊಂಡು ತಮ್ಮದೇ ಆದಂಥ ಓನ್ ಡಯಾಗ್ರಾಮನ್ನೇ ಹಾಕೊಳ್ತಾ ಬನ್ನಿ. ಇಷ್ಟು ಬರ್ಕೊಳ್ತಾ ಹೋದರೆ ನಿಮಗೆ ಕಷ್ಟ ಆಗುತ್ತೆ. ಜಸ್ಟ್ ಈ ಒಂದು ಕೀ ಪಾಯಿಂಟ್ಸ್ಗಳು ನೆನಪಿದ್ರೆ ಸಾಕಾಗಿರುತ್ತೆ ಸ್ನೇಹಿತರೆ. ಮೇನ್ ಕೋರ್ ಏರಿಯಾದಲ್ಲಿ ಏನು ಬರಲ್ಲ, ಜಸ್ಟ್ ರಿಸರ್ಚಿಗೆ ಮಾತ್ರ ಇರುತ್ತೆ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಅಂದರೆ ತುಂಬ ಅದು ಪರ್ಮಿಷನ್ ತೊಗೊಂಡು ಅಷ್ಟೇ, ಅದಾದಮೇಲೆ ತುಂಬ ರಿಸರ್ಚ್ ಮಾಡಬೇಕಂದ್ರೆ ಎರಡನೇ ಝೋನಲ್ಲೇ ಅವ್ರು ಮಾಡ್ತಾ ಬರ್ಬೇಕು. ಎಲ್ಲ ಒಂದು ಟೈಮಿಗೆ ಅಷ್ಟೇ ಪರ್ಮಿಷನ್ ಕೊಡ್ತಾರೆ, ಬಟ್ ರಿಸರ್ಚ್ ಅಂತ ಬಂದಾಗ ಆಲ್ಮೋಸ್ಟ್ ಬಫರ್ ಝೋನಿಗೂ ನೀವು ಪ್ರಿಫರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಮಾಹಿತಿಯನ್ನು ನೀವು ಒಂದು ವಲಯಗಳು ಅಂತ ಬಂದಾಗ ಮತ್ತು ಜೈವಿಕ ಸಂರಕ್ಷಣಾ ತಾಣಗಳು ಅಂತ ಬಂದಾಗ ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಬರೋಣ. ಎಸ್, ಈಗ ನೋಡ್ತಾ ಬರೋಣ ಭಾರತದ ಒಂದು ಜೈವಿಕ ಸಂರಕ್ಷಣಾ ತಾಣಗಳು ಒಟ್ಟು ಎಷ್ಟಿದೆ ಅಂತ ಹೇಳಿದೆ, 18 ಇದೆ ಅಂತ ನಿಮಗೆ ಹೇಳಿದೆ ಸ್ನೇಹಿತರೆ. ಆ 18 ನೆನಪಲ್ಲಿ ಉಳಿಬೇಕಾ ಸರ್? ಎಸ್, 100%. 18 ಜೈವಿಕ ಸಂರಕ್ಷಣಾ ತಾಣಗಳನ್ನು ಸಹ ನೀವು ನೆನಪಿಟ್ಕೋಬೇಕು. ಎಕ್ಸಾಮಲ್ಲಿ 2 ರೀತಿ ಪ್ರಶ್ನೆ ಕೇಳ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಸಂರಕ್ಷಣಾ ತಾಣಗಳಿಗೆ ಉದಾಹರಣೆ ಆಗಿವೆ ಅಂತ ಹೇಳ್ಬಿಟ್ಟು 1 2 3 4 5 ಅಂತ ಕೊಟ್ಬಿಟ್ಟು 1 2 3 ಸರಿ ಈ ರೀತಿ ಕೇಳ್ತಾನೆ. ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಜೈವಿಕ ಸಂರಕ್ಷಣಾ ತಾಣ ಅಲ್ಲ ಅಂತ ಹೇಳ್ಬಿಟ್ಟು 18ರಲ್ಲಿ 3 ಆಪ್ಷನ್ ಕೊಟ್ಬಿಟ್ಟು 1 ಆಪ್ಷನನ್ನು ಬೇರೆದು ಕೊಟ್ಟಿರ್ತಾನೆ ಸ್ನೇಹಿತರೆ. ಸೊ ಈ ರೀತಿ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಕಂಪಲ್ಸರಿ ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ ಆಗಿರ್ತದೆ ಸ್ನೇಹಿತರೆ. ಕೆಲವೊಂದು ವರ್ಷಗಳನ್ನು ಸಹ ನೆನಪಿಟ್ಕೋಬೇಕು, ಅದು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಮೊದಲನೇದೀಗ ನಮಗೆ ಭಾರತದ ಜೈವಿಕ ಸಂರಕ್ಷಣಾ ತಾಣಗಳಂತ ಬಂದಾಗ ಮೊದಲನೇ ಭಾರತದ ಜೈವಿಕ ಸಂರಕ್ಷಣಾ ತಾಣ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ ತುಂಬಾ ಇಂಪಾರ್ಟೆಂಟು. ಎಷ್ಟರಲ್ಲಿ ಆಯಿತು ಅಂತಲೂ ಪ್ರಶ್ನೆ ಕೇಳಿದ್ದಾನೆ. 1980ರಲ್ಲಿ ಆಯಿತು ಸ್ನೇಹಿತರೆ, 1986ರಲ್ಲಿ. ಹಾಗಾದರೆ 1986 ಅಂತ ಬಂದ ತಕ್ಷಣ ಓಕೆ ನೆನಪು ಬಂದ್ಬಿಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೇನು ಪರಿಸರ ಸಂರಕ್ಷಣೆ ಕಾಯ್ದೆ 1986 ಅಂಥ ಟೈಮಲ್ಲೇ ಜೈವಿಕ ಸಂರಕ್ಷಣಾ ತಾಣ ಬಂತು ಅಂತ ನೆನಪಿಡ್ಕೋಬೇಕು. ಇದಕ್ಕೂ ಲಿಂಕ್ ಇಲ್ಲ. ನೀವು ಯಾವುದೋ ಒಂದು ಸಬ್ಜೆಕ್ಟ್ ಓದ್ತಾ ಇದ್ದೀರಿ ಅಂದರೆ ಈ ಇಸ್ವಿ ಬಂತಂದರೆ ಇದು ನೆನಪು ಬಂದ್ಬಿಡ್ಬೇಕು ಸ್ನೇಹಿತರೆ. 1986 ಅಂತ ಬಂದಾಗ ಪರಿಸರ ಸಂರಕ್ಷಣಾ ಕಾಯ್ದೆ ಅಂತ ನೆನಪು ಬರಬೇಕು. ಇನ್ನು 1980 ಅಂತ ಬಂದರೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಅಂತಲೂ ಸಹ ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಥರ ರಿವಿಷನ್ ಮಾಡ್ಕೋಬೇಕು. ಆಲ್ರೆಡಿ ಹಳೆ ಕ್ಲಾಸಲ್ಲಿ ತಿಳಿಸ್ಕೊಡಿದ್ದೀನಿ ಇವನ್ನೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಯ್ದೆಗಳನ್ನು. ಓಕೆ, ಹಾಗಾದರೆ ನೀಲಗಿರಿ ಅಂತ ಬಂದ ತಕ್ಷಣ ನೀಲಗಿರಿ ಒಂದು ಜೈವಿಕ ಸಂರಕ್ಷಣಾ ತಾಣ ಎಷ್ಟು ರಾಜ್ಯಗಳಲ್ಲಿ ಹಬ್ಬಿದೆ ಅಂತ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಒಂದು ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ತಮಿಳುನಾಡು, 3 ರಾಜ್ಯಗಳಲ್ಲೂ ಸಹ ಈ ನೀಲಗಿರಿ ಒಂದು ಜೈವಿಕ ಸಂರಕ್ಷಣಾ ತಾಣ ಹಬ್ಬಿದೆ ಸ್ನೇಹಿತರೆ. ಇಲ್ಲಿ ದೊರೆಯುವಂತಹ ನೀಲಗಿರಿ ಸಂರಕ್ಷಣಾ ತಾಣದಲ್ಲಿ ದೊರೆಯುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಾಣಿ ಅಥವಾ ಯಾವುದು ಅಂತಲೂ ಸಹ ನಿಮಗೆ ಕೇಳ್ತಾ ಬರ್ಬೋದು ಸ್ನೇಹಿತರೆ. ಒಂದು ನೀಲಗಿರಿ ತಾರ್ ಅಂತ ಬರ್ತವೆ. ನಂತರ ಬರೋದು ನಮಗೆ ಒಂದು ಟೈಗರ್ ಲಯನ್ ಟೈಲ್ಡ್ ಮೊಕಾಕ್, ಅಂದರೆ ಒಂದು ನಮಗೆ ಒಂದು ಸಿಂಹ ಬಾಲದ ಒಂದು ಕೋತಿ ಅಂತ ಬರುತ್ತಲ್ಲ. ಓಕೆ, ಸಿಂಹ ಬಾಲದ ಮೊಕಾಕ್, ಸಿಂಹ
ಬಾಲದ ಮೊಕಕ್ಕೂ, ಅಂದರೆ ಸಿಂಹಕ್ಕೆ ಒಂಥರ ಬಾಲ ಇರುತ್ತೆ ಆ ರೀತಿ ಕಾಣುವಂಥದ್ದು ಆಗಿರ್ತದೆ ಸ್ನೇಹಿತರೆ. ಸಿಂಹ ಬಾಲದ ಮೊಕಕ್ಕೂ ಮತ್ತು ನೀಲಗಿರಿ ತಾರು ಯಾವ ಒಂದು ಜೈವಿಕ ಸಂರಕ್ಷಣಾ ತಾಣದಲ್ಲಿ ಪ್ರಸಿದ್ಧಿ ಪಡೆದಿದೆ ಅಂತ ಕೇಳಿದರೆ ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ ಅಂತ ನೀವು ನೆನಪಿಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ನಂತರ ಎರಡನೇದು ಯಾವುದು ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. 1988 ನಂದಾದೇವಿ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ವ್ಯಾಲಿ ಆಫ್ ಫ್ಲವರ್ ತುಂಬಾ ಇಂಪಾರ್ಟೆಂಟ್. ವ್ಯಾಲಿ ಆಫ್ ಫ್ಲವರ್ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ ನೋಡಿ. ಸೈಲೆಂಟ್ ವ್ಯಾಲಿ ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಕೇರಳ. ಓಕೆ, ವ್ಯಾಲಿ ಆಫ್ ಫ್ಲವರ್ ಎಲ್ಲಿ ಬರುತ್ತೆ ಅಂತ ಕೇಳಿದರೆ ನಂದಾದೇವಿ. ಇನ್ನೊಂದು ಪಿನ್ ವ್ಯಾಲಿ ಅಂತ ಬರುತ್ತೆ. ಪಿನ್ ವ್ಯಾಲಿ ಅಂತ ಬಂದಾಗ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಎಲ್ಲನೂ ಸಹ ಪ್ರಶ್ನೆ ಆಗಿದೆ, ತುಂಬಾ ಇಂಪಾರ್ಟೆಂಟ್. ಈ ರೀತಿ ಬಂದಾಗಲೂ ಸಹ ನೀವು ಇಂಟರ್ಲಿಂಕ್ ಕೊಡ್ಕೊಂಡು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನಂದಾದೇವಿ ಅಂತ ಬಂದಾಗ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ವ್ಯಾಲಿ ಆಫ್ ಫ್ಲವರು ಅಥವಾ ನಂದಾದೇವಿ ಅಂತ ಕರಿತೀವಿ, ನೆನಪಿಟ್ಕೋಬೇಕು. ವ್ಯಾಲಿ ಆಫ್ ಫ್ಲವರ್ ಎಲ್ಲಿದೆ ಅಂತ ಪ್ರಶ್ನೆ ಆಗಿದೆ PCPS ಅಲ್ಲಿ, ಉತ್ತರಾಖಂಡ. ಸೈಲೆಂಟ್ ವ್ಯಾಲಿ ಕೇರಳ, ಪಿನ್ ವ್ಯಾಲಿ ಹಿಮಾಚಲ ಪ್ರದೇಶ ಅನ್ನೋದನ್ನ ನೀವು ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ನಂದಾದೇವಿ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಇಲ್ಲಿ ತುಂಬ ಒಂದು ಪ್ರಾಣಿಗಳು ಸಹ ಇಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರೋದು ಒಂದು ಸ್ನೋ ಲಿಯೋಫರ್ಡ್, ಹಿಮಚಿರತೆ ಅಂತ ಕರಿತೀರಲ್ಲ, ಹಿಮಚಿರತೆಯಲ್ಲಿ ಫೇಮಸ್ ಆಗಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಹಿಮಚಿರತೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಹಿಮಾಲಯನ್ ಬ್ಲ್ಯಾಕ್ ಬಿಯರ್ ಸಹ ಇಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ನಂತರ ಬರೋದು ಯಾವುದು? ಮೂರನೇದು ನೋಕ್ರೆಕ್ ಎಲ್ಲಿ ಬರುತ್ತೆ, ಅಥವಾ ನೋಕ್ರೆಕ್ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ. ನೋಕ್ರೆಕ್ ಜೈವಿಕ ಸಂರಕ್ಷಣಾ ತಾಣ ಇದೆ. ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಮೇಘಾಲಯ. ನೋಕ್ರೆಕ್ ಕಂಡುಬರೋದು ಮೇಘಾಲಯದಲ್ಲಿ ಕಂಡುಬರ್ತದೆ ನೋಡಿ. ಎಮ್ ಆದ ತಕ್ಷಣ ಎನ್ ಬರುತ್ತೆ ಅಂತ ನೆನ್ಪಿಟ್ಕೋಬೇಕು. ನೋಕ್ರೆಕ್ ಮೇಘಾಲಯ ಅಂತ ನೆನಪಲ್ಲಿ ಬಂದ್ಬಿಡ್ಬೇಕು ಸ್ನೇಹಿತರೆ. ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಫೇಮಸ್ ಆಗಿರೋದು ಯಾವುದು ಅಂತ ಕೇಳಿದರೆ ರೆಡ್ ಫಾಂಡಾ ಎಂಬ ಪ್ರಾಣಿ ಫೇಮಸ್ ಆಗಿದೆ. ಇವೆಲ್ಲ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು. ನಿಮಗೆ ಕೇಳಿದ್ರೆ ಎಕ್ಸಾಮಲ್ಲಿ ಇಷ್ಟೇ ಕೇಳ್ತಾನೆ, ಇದು ಎಲ್ಲಿದೆ, ಫಸ್ಟ್ ಯಾವುದಾಯಿತು, ಆರ್ಡರ್ ವೈಸ್ 4 ಸ್ಟಾರ್ಟಿಂಗ್ 4 ನೆನ್ಪಿಟ್ಕೋಬೇಕು. ಆ ರೀತಿ ಪ್ರಶ್ನೆ ಕೇಳ್ತಾನೆ. ಅಥವಾ ನೆಕ್ಸ್ಟ್ ಲೆವೆಲ್ಗೆ ಹೋದರೆ ರೆಡ್ ಫಾಂಡಾ ಈ ಕೆಳಗಿನ ಯಾವ ಜೈವಿಕ ಸಂರಕ್ಷಣಾ ತಾಣದ ಒಂದು ಪ್ರಸಿದ್ಧಿ ಪಡೆದಿರುವಂತಹ ಪ್ರಾಣಿಯಾಗಿದೆ ಅಂತ ನಿಮಗೆ ಕೇಳ್ತಾ ಬರ್ತಾನೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬರೋದು ಯಾವುದು? ಗ್ರೇಟ್ ನಿಕೋಬಾರ್ ಜೈವಿಕ ಸಂರಕ್ಷಣಾ ತಾಣ ಅಂಡಮಾನ್ ನಿಕೋಬಾರಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಗ್ರೇಟ್ ನಿಕೋಬಾರ್ ಎಲ್ಲಿ ಕಂಡು ಬರುತ್ತದೆ ಒಂದು ಜೈವಿಕ ಸಂರಕ್ಷಣಾ ತಾಣ ಅಂತ ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಒಂದು ಅಂಶ ಆಗಿರ್ತದೆ ಸ್ನೇಹಿತರೆ. ಗ್ರೇಟ್ ನಿಕೋಬಾರು ನಮಗೆ ಅಂಡಮಾನ್ ನಿಕೋಬಾರ್ ಅಂತ ಏನು ಕರಿತಿರಲ್ಲ ಅಲ್ಲಿ ಕಂಡು ಬರುವಂಥದ್ದಾಗಿದೆ. ಮತ್ತು ಇದ್ರ ಮೇಲೆ ಬೇರೆ ರೀತಿಯಲ್ಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಪದೇ ಎಕ್ಸಾಮಲ್ಲಿ ಅಂಡಮಾನ್ ನಿಕೋಬಾರ್ ಬಗ್ಗೆ ಕೇಳ್ತಾ ಇರ್ತಾನೆ. ತುಂಬ ಕೇರ್ಫುಲ್ಲಾಗಿ ನೀವು ಓದ್ಕೊಂಡಿರ್ಬೇಕಾಗುತ್ತೆ. ಗ್ರೇಟ್ ನಿಕೋಬಾರ್ ಅಂತ ಬಂದಾಗ ಇಲ್ಲಿ ನಮಗೆ ಯಾವ ಒಂದು ಪ್ರಾಣಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಸಾಲ್ಟ್ ವಾಟರ್ ಕ್ರಾಕ್ಡೈಲ್. ಓಕೆ, ಯಾವುದು ನಮಗೆ ಸಾಲ್ಟ್ ವಾಟರ್ ಕ್ರಾಕ್ಡೈಲ್ ಅಂತ ಬರುತ್ತೆ. ಓಕೆ, ಇದನ್ನು ನೀವು ಕನ್ನಡದಲ್ಲಿ ಹೇಳೋದಾದರೆ ಒಂದು ಉಪ್ಪು ನೀರಿನ ಮೊಸಳೆ ಅಂತ ಕರಿತೀವಲ್ಲ, ಅದಾಗಿರ್ತದೆ, ನೆನ್ಪಿಟ್ಕೋಬೇಕು. ಓಕೆ, ಇದನ್ನು ಓದಿ ಬಿಟ್ಟರೆ ಬಿಡಿ, ಬಟ್ ನೆಕ್ಸ್ಟ್ ಲೆವೆಲಿಗೆ ಕೇಳಿದರೆ ಇಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾನೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಗಲ್ಫ್ ಆಫ್ ಮನ್ನಾರ್ ತುಂಬಾ ಇಂಪಾರ್ಟೆಂಟು. ಗಲ್ಫ್ ಆಫ್ ಮನ್ನಾರ್ ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಗಲ್ಫ್ ಆಫ್ ಮನ್ನಾರ್ ಅಂತ ಬಂದಾಗ ಇದು ತಮಿಳುನಾಡಿನಲ್ಲಿ ಕಂಡು ಬರುವಂಥದ್ದಾಗಿದೆ. ತಮಿಳುನಾಡಿನಲ್ಲಿ ಕಂಡು ಬರ್ತದೆ ಗಲ್ಫ್ ಆಫ್ ಮನ್ನಾರು, ನೆನಪಿಟ್ಕೋಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈ ಗಲ್ಫ್ ಆಫ್ ಮನ್ನಾರ್ ಅಂತ ಬಂದಾಗ ಏನು ರಾಮೇಶ್ವರಂ ಅಂತ ಕರಿತೀವಲ್ಲ, ರಾಮೇಶ್ವರಂ ದ್ವೀಪದಲ್ಲಿ ಕಂಡು ಬರ್ತದೆ. ರಾಮೇಶ್ವರಮಿಂದ ಹಿಡಿದ್ಬಿಟ್ಟು ಒಂದು ಕನ್ಯಾಕುಮಾರಿ, ರಾಮೇಶ್ವರ ಟು ಕನ್ಯಾಕುಮಾರಿವರೆಗೂ ಇದು ಹಬ್ಬಿದೆ ಸ್ನೇಹಿತರೆ. ಗಲ್ಫ್ ಆಫ್ ಮನ್ನಾರು ನೆನ್ಪಿಟ್ಕೋಬೇಕು. ನಮಗೆ ಇದು ಕನ್ಯಾಕುಮಾರಿಯಲ್ಲಿ ಒಂದು ತಮಿಳುನಾಡು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಟ್ಯಾಚ್ ಆಗಿರುವಂಥ ಒಂದು ಶ್ರೀಲಂಕಾಕ್ಕೂ ಸಹ ಇದು ಸಂಬಂಧಿಸಿದೆ, ನೆನ್ಪಿಟ್ಕೋಬೇಕು. ಒಟ್ಟು ಭಾರತದಲ್ಲಿ ಅಂತ ಬಂದಾಗ ತಮಿಳುನಾಡು ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಗಲ್ಫ್ ಆಫ್ ಮನ್ನಾರ್. ಓಕೆ, ನಂತರ ಮಾನಸ್ ಅಂತ ಬಂದಾಗ ಮಾನಸ ರಾಷ್ಟ್ರೀಯ ಉದ್ಯಾನವನ ಅಥವಾ ಜೈವಿಕ ಸಂರಕ್ಷಣಾ ತಾಣ ಅಸ್ಸಾಮಲ್ಲಿದೆ. ಇದೊಂದೇ ಮಾಹಿತಿಯನ್ನು ನೀವು ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಮಾನಸ್ ಅಂತ ಬಂದಾಗ ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ ಸ್ನೇಹಿತರೆ. ಒಟ್ಟು ಯಾಕಂದರೆ ಇದು ಒಂದು ಏಷ್ಯಾದ ಆನೆಗಳಿಗೆ ಸಂಬಂಧಪಟ್ಟಂತೆ ಏಷ್ಯನ್ ಎಲಿಫೆಂಟ್ ಅಂತ ಬರುತ್ತಲ್ಲ, ಏಷ್ಯಾಟಿಕ್ ಎಲಿಫೆಂಟ್ ಫೇಮಸ್ ಆಗಿರೋದು ಎಲ್ಲಿ ಅಂತಲೂ ಸಹ ಪ್ರಶ್ನೆ ಕೇಳ್ತಾರೆ. ತುಂಬ ಕಡೆ ಇದೆ, ಬಟ್ ಇಲ್ಲೂ ಸಹ ಏಷ್ಯಾಟಿಕ್ ಎಲಿಫೆಂಟ್ ಕಂಡು ಬರ್ತದೆ ಇಲ್ಲಿ ಅಸ್ಸಾಂ ಮಾನಸದಲ್ಲಿ, ನೆನ್ಪಿಟ್ಕೋಬೇಕು. ಇನ್ನು ಸುಂದರ್ಬನ್ಸ್ ತುಂಬಾ ಇಂಪಾರ್ಟೆಂಟು. ಸುಂದರ್ಬನ್ಸ್ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಗೊತ್ತಾ? ಇದು ಎಲ್ಲಿದೆ ಅಂತ ಪ್ರಶ್ನೆ ಒಂದು ಕೇಳ್ತಾನೆ, ಪಶ್ಚಿಮ ಬಂಗಾಳ. ಇನ್ನೊಂದು ಪ್ರಶ್ನೆನ ಬರ್ಕೊಳ್ಳಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟು. ಇದು ಯಾವ ಒಂದು ಡೆಲ್ಟಾವನ್ನು ಹೊಂದಿದೆ, ಅದೇ ನದಿ ವ್ಯವಸ್ಥೆ, ಯಾವ 2 ನದಿ ವ್ಯವಸ್ಥೆ ಮೂಲಕ ಇದು ಹಬ್ಬಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಗಂಗಾ ಡೆಲ್ಟಾ ವ್ಯವಸ್ಥೆ, ಇನ್ನೊಂದು ಬ್ರಹ್ಮಪುತ್ರ. ತುಂಬಾ ಇಂಪಾರ್ಟೆಂಟು, ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಇದು. ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಡೆಲ್ಟಾ ವ್ಯವಸ್ಥೆಯನ್ನು ಇದು ರಿವರ್ ಸಿಸ್ಟಮನ್ನು ಒಳಗೊಂಡಿರುತ್ತೆ. ಯಾವುದು? ಸುಂದರ್ಬನ್ಸ್, ಪಶ್ಚಿಮ ಬಂಗಾಳ, ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸುಂದರ್ಬನ್ಸ್ ಅಂತ ಬಂದಾಗ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಅತಿ ಹೆಚ್ಚು ಸುಂದರವನಗಳು ಎಲ್ಲಿದ್ದಾವೆ, ಸುಂದರ್ಬನ್ಸ್ ಎಲ್ಲಿದೆ
ಎಲ್ಲಿದೆ ಅಂತ ಕೇಳಿದರೆ ವೆಸ್ಟ್ ಬೆಂಗಾಲ್ ಆಗಿರ್ತವೆ ಭಾರತದಲ್ಲಿ, ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ಸಿಂಪ್ಲಿಪಾಲ್ ಅಂತ ಬಂದಾಗ ಒಡಿಶಾ, ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಥವಾ ಜೈವಿಕ ಸಂರಕ್ಷಣಾ ತಾಣ ಎಲ್ಲಿದೆ ಅಂತ ತುಂಬ ಬಾರಿ ರಿಪೀಟ್ ಆಗಿದೆ. ಇದು ನಮಗೆ ಕಂಡುಬರೋದು ಸಿಂಪ್ಲಿಪಾಲ್ ಅಂತ ಬಂದಾಗ ಒಂದು ಒರಿಸ್ಸಾದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಇದನ್ನು ಸಹ ಅಷ್ಟೇ ಏಷ್ಯಾಟಿಕ್ ಲಯನ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಅವೆಲ್ಲ ಇಲ್ಲಿ ಕಂಡು ಬರ್ತವೆ. ತುಂಬ ಸಿಂಪಲ್ ಆಗಿರುವಂತಹ ಒಂದು ಅಂಶ. ನಂತರ ದಿಬ್ರು ಸೈಕಾವಾ ಸಹ ಅಷ್ಟೇ ಅಸ್ಸಾಂನಲ್ಲಿ ಕಂಡು ಬರುವಂಥದ್ದಾಗಿರುತ್ತೆ. ದಿಬ್ರು ಸೈಕಾವಾ ನೆನ್ಪಿಟ್ಕೋಬೇಕು. ಅಸ್ಸಾಮಲ್ಲಿ ಅಂತ ಬಂದಾಗ ಇಲ್ಲೂ ಅಷ್ಟೇ. ಓಕೆ, ಅಸ್ಸಾಂ ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್ ದಿಬಾಂಗ್ ನೋಡಿ, ಕನ್ಫ್ಯೂಷನ್ ಮಾಡ್ಕೊಬಾರ್ದು. ದಿಬ್ರು ಅಂತ ಬಂದರೆ ಅಸ್ಸಾಮು, ದಿಬಾಂಗ್ ಅಂತ ಬಂದರೆ ಅರುಣಾಚಲ ಪ್ರದೇಶ ಆಗಿರುತ್ತೆ. ಎಕ್ಸಾಂಪಲ್ ಪ್ರಶ್ನೆ ಆಗಿದೆ. ನಂತರ ಪಚಮಾರಿ ಅಥವಾ ಅದನ್ನು ಸಾತ್ಸರ ಅಂತಲೂ ಸಹ ಕರೀತಾರೆ. ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಜೈವಿಕ ಸಂರಕ್ಷಣಾ ತಾಣ ಆಗಿರ್ತದೆ ಸ್ನೇಹಿತರೆ. ನಂತರ ಕಾಂಚನಜುಂಗ ಸಿಕ್ಕಿಮಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ನಂತರ ಅಗಸ್ತಮಲೆ ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದರೆ ಕೇರಳದಲ್ಲಿ ಕಂಡುಬರ್ತದೆ. ಇನ್ನು ಅಚನಾಕ್ಮರ್ ಮತ್ತು ಅಮರಕಂಟಕ್ ಎರಡು ಸೇರಿ ಒಟ್ಟಿಗೆ ಮಾಡ್ತಾರೆ. ಅಚನಾಕ್ಮಕರ್ ಅಂತ ಬಂದ ಇದು ಕಂಪ್ಲೀಟಾಗಿ ಛತ್ತೀಸ್ಗಢದಲ್ಲಿ ನೆಲೆಸಿದೆ. ಅಮರಕಂಟಕ್ ಅಂತ ಬಂದಾಗ ಮಧ್ಯಪ್ರದೇಶದಲ್ಲಿ ನೆಲೆಸಿದೆ. ಬಟ್ ಎರಡಕ್ಕೂ ಸಹ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅಚನಾಕ್ಮರ್ ನೋಡಿ ಇಂದ ಶುರು ಆಗುತ್ತೆ, ನೆನ್ಪಿಟ್ಕೋಬೇಕು. ಅಚನಾಕ್ಮರ್, ಅಮರಕಂಟಕ್ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಇರುವಂತಹ ಒಂದು ಒಂದೇ ಕನ್ಸಿಡರ್ ಮಾಡಿರೋದು ಒಂದೇ ಅಂತ ಜೈವಿಕ ಸಂರಕ್ಷಣಾ ತಾಣ ಅಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನಂತರ ರನ್ ಆಫ್ ಕಚ್, ಇದು ಗುಜರಾತ್ನಲ್ಲಿ ಕಂಡು ಬರ್ತದೆ. ತುಂಬ ಬಾರಿ ರಿಪೀಟ್ ಆಗಿದೆ. ರನ್ ಆಫ್ ಕಚ್ ಆಗಿರ್ಬೋದು. ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ, ರನ್ ಆಫ್ ಕಚ್ ಎಲ್ಲಿ ಕಂಡು ಬರ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಕಚ್ ಮತ್ತು ಕಂಬತ್ ಇವೆಲ್ಲ ಕಾರಿಗಳು. ಕಚ್ ಮತ್ತು ಕಂಬತ್ತು ಸಹ ಗುಜರಾತಲ್ಲಿ ಕಂಡು ಬರ್ತದೆ. ಇನ್ನೊಂದು ಮನ್ನಾರ್ ಗಾಲ್ಫ್ ಅಂತ ಬರುತ್ತೆ. ಮನ್ನಾರ್ ಗಾಲ್ಫ್ ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ತಮಿಳುನಾಡಿನಲ್ಲಿ ಕಂಡು ಬರ್ತಾವಂತ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಎಕ್ಸಾಂಪಲ್ ಆರ್ಡರ್ ವೈಸ್ ಕೇಳ್ತಾನೆ, ಕಚ್ ಎಲ್ಲಿ ಬರುತ್ತೆ, ಕಂಬತ್ ಎಲ್ಲಿ ಬರುತ್ತೆ, ಮನ್ನಾರ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದನ್ನು ಸಹ ಆರ್ಡರ್ ವೈಸ್ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಮ್ಯಾಪ್ ಮೂಲಕ ಮ್ಯಾಪ್ ವರ್ಕ್ ಮಾಡಿ. ನಂತರ ಕೋಲ್ಡ್ ಡೆಸರ್ಟ್ ಅಂದರೆ ನಮಗೆ ಒಂದು ಶೀತ ಮರುಭೂಮಿ. ನೋಡಿ, ಮರುಭೂಮಿ ಅಂದ ತಕ್ಷಣ ಎಲ್ಲ ಡೈರೆಕ್ಟು ರಾಜಸ್ಥಾನಿಗೆ ಹೋಗಬಾರ್ದು. ನಮ್ಮ ಭಾರತದಲ್ಲಿರುವ ಏಕೈಕ ಮರುಭೂಮಿ ಅಂದರೆ ರಾಜಸ್ಥಾನ. ಬಟ್ ಕೋಲ್ಡ್ ಡೆಸರ್ಟ್ ಶೀತ ಮರುಭೂಮಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಅದನ್ನೇ ನಾನು ಆಲ್ರೆಡಿ ಹೇಳಿದ್ನಲ್ಲ, ಫಿನ್ ವ್ಯಾಲಿ ಅಂತ, ಅದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟು, ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರ್ತವೆ. ಇನ್ನು ಪನ್ನ ಅಂತ ಬಂದಾಗ ಮಧ್ಯಪ್ರದೇಶದಲ್ಲಿದೆ. ತುಂಬ ಬಾರಿ ರಿಪೀಟ್ ಆಗಿದೆ. ಯಾಕಂದರೆ ನಮಗೆ ಎಕ್ಸಾಮಲ್ಲಿ ನೋಡಿದೆ 2011ರಲ್ಲಿ ಆಗಿರೋದು, ಬಟ್ ಟೋಟಲ್ 18 ಇದೆ. ಇದು 2011ರಲ್ಲಿ ಆಗಿರೋದು. ಬಟ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಇತ್ತೀಚೆಗೆ ಈ ಕೆಳಗಿನ ಯಾವುದು ಜೈವಿಕ ಸಂರಕ್ಷಣಾ ತಾಣವಾಗಿ ಘೋಷಣೆ ಆಯಿತು ಅಂತ ಕೇಳ್ತಾನೆ. ಇತ್ತೀಚೆಗೆ ಅಂತ ಬಂದಾಗ ಕೊನೆದು ಯಾವುದಾಗಿರುತ್ತೋ ಅದು ಅಂತೂ ನೆನ್ಪಿಟ್ಕೋಬೇಕು. ಅದೇ ಮಧ್ಯಪ್ರದೇಶ 2011ರಲ್ಲಿ ಆಗಿರ್ತದೆ ಸ್ನೇಹಿತರೆ. ಇಷ್ಟು ಅಂಶಗಳನ್ನು ಸಹ ನೆನ್ಪಿಟ್ಕೋಬೇಕು. ಇನ್ನೊಂದು ಬರುತ್ತೆ, ಇಲ್ಲಿ ಕೊಟ್ಟಿಲ್ಲ, ಶೇಷಾಚಲಂ ಅಂತ ಬರುತ್ತೆ. ಶೇಷಾಚಲಮನ್ನು ಸಹ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಶೇಷಾಚಲಂ ಬಂದಿದ್ದು 18ನೇದು ಇದಾಗಿರ್ತದೆ ಲಾಸ್ಟು. ಬಟ್ ಶೇಷಾಚಲಂ ಅಂತ ಬಂದಾಗ ನಮಗೆ ಇದು ಎಷ್ಟರಲ್ಲಿ ಆಯಿತು ಅಂತ ಪ್ರಶ್ನೆ ಕೇಳ್ಬೋದು. ಇದನ್ನು ಸಹ 2010ರಲ್ಲಿ ಆಗಿರ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕಾಗುತ್ತೆ. 2010ರಲ್ಲಿ ಈ ಶೇಷಾಚಲಮ್ಮು ಒಂದು ಜೈವಿಕ ಸಂರಕ್ಷಣಾ ತಾಣವಾಗಿ ಮಾರ್ಪಟ್ಟಿರುತ್ತೆ. ಇದು ಕಂಡು ಬರೋದು ಎಲ್ಲಿ ಅಂತ ಕೇಳಿದರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಿದ್ದು 18ನೇದಾಗಿರ್ತದೆ. ಟೋಟಲ್ 18 ಇದಾವೆ ಅನ್ನೋದನ್ನ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಹಾಗಾದರೆ ಇದನ್ನು ನಮಗೆ ಇದರಲ್ಲೇ 12 ಅಂತ ಹೇಳಿದ್ನಲ್ಲ, ಜೈವಿಕ ಸಂರಕ್ಷಣಾ ತಾಣಗಳಿಗೆ ಸೇರಿರುವಂತಹ ಪಟ್ಟಿಗಳು ಸಹ 12 ಇದಾವೆ ಅಂತ ಹೇಳಿದ್ವಿ. ಆ 12 ಜೈವಿಕ ಸಂರಕ್ಷಣಾ ತಾಣಗಳು ಯಾವುದು ಅಂತಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೀವು ಮೊದಲು ಏನು ಗೊತ್ತಾ, ಕೊನೆ 3 ನೆನ್ಪಿಟ್ಕೊಂಡಿರಬೇಕು, ಮತ್ತು ಸ್ಟಾರ್ಟಿಂಗ್ 4 ಸಹ ನೀವು ನೆನ್ಪಿಟ್ಕೋಬೇಕು. ಆರ್ಡರ್ ವೈಸ್ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಮೊದಲನೇದೇ ವರ್ಷ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಮತ್ತು ಈ 3 ರಾಜ್ಯಗಳನ್ನು ನೆನ್ಪಿಟ್ಕೋಬೇಕು. ಬೇರೆವೆಲ್ಲನೂ ಸಹ ಅದ್ಯಾವುದು ಯಾವ ರಾಜ್ಯದಲ್ಲಿದೆ ಅಂತಲೂ ನೀವು ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇದನ್ನು ನಾವು ಮ್ಯಾಪ್ ವರ್ಕ್ ಮೂಲಕ ನೋಡ್ತಾ ಬರೋಣ ಈಗ. ಎಸ್ ನೋಡಿ, ಈ ರೀತಿ ಮ್ಯಾಪ್ ಹಾಕ್ಕೊಂಡೆ ನೀವು ಓದ್ಕೊಂಡ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋಲ್ಲ ಸ್ನೇಹಿತರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಯುನೆಸ್ಕೋ ಮ್ಯಾನ್ ಆ್ಯಂಡ್ ದಿ ಬಯೋಸ್ಫಿಯರ್. ಮ್ಯಾನ್ ಅಂತ ಬಂದಾಗ ಒಂದು ಮಾನವ ಮತ್ತು ಜೀವಗೋಳದ ಒಂದು ಕಾರ್ಯಕ್ರಮ ಅಂತ ಮಾಡ್ತಾರೆ. ಅದನ್ನು ಸಹ ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಜೈವಿಕ ಸಂರಕ್ಷಣಾ ತಾಣಗಳನ್ನು ಈಗ ನಾವು ನೋಡ್ತಾ ಬರೋಣ. ಇಲ್ಲಿ ಕೋಲ್ಡ್ ಡೆಸರ್ಟ್ ಅಂತ ಹೇಳಿದೆ. ಒಂದು ಕೋಲ್ಡ್ ಡೆಸರ್ಟ್ ಯಾವುದು ಅಂತ ಹೇಳಿದೆ, ನೀವು ನೆನಪು ಮಾಡ್ಕೋಬೇಕಾದಷ್ಟು ಶೀತ ಮರುಭೂಮಿ ಅಂತ ಹೇಳಿದೆ. ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುವಂಥದ್ದಾಗಿರ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಓಕೆ, ಕೋಲ್ಡ್ ಡೆಸರ್ಟ್ ಅಂತ ಬಂದಾಗ ಹಿಮಾಚಲ ಪ್ರದೇಶ. ಅದ್ರ ಕೆಳಗಡೆ, ಯಾಕಂದರೆ ಇದು ನಿಮ್ಮ ಮ್ಯಾಪ್ ವರ್ಕ್ ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ಎಕ್ಸಾಮ್ಗಳಲ್ಲಿ 402 ಥರ PSI ಎಕ್ಸಾಮ್ ಬಂತು ಅಂದರೆ ಹೆಂಗೆ ಕೇಳ್ತಾರೆ ಅಂದರೆ, ಈ ಕೆಳಗಿನ ಜೈವಿಕ ಸಂರಕ್ಷಣಾ ತಾಣಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾನೆ. ಉತ್ತರದಿಂದ ದಕ್ಷಿಣಕ್ಕೆ ಬರೆಯಿರಿ ಅಂತ ಕೇಳ್ತಾನೆ, ಅಥವಾ ದಕ್ಷಿಣದಿಂದ ಒಂದು ಉತ್ತರಕ್ಕೆ ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾನೆ, ಅಥವಾ ಒಂದು ಪೂರ್ವ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿರುವ ಜೈವಿಕ ಸಂರಕ್ಷಣಾ ತಾಣಗಳನ್ನು ಕಾಲಾನುಕ್ರಮವಾಗಿ ದಕ್ಷಿಣದಿಂದ ಉತ್ತರಕ್ಕೆ ಬರೆಯಿರಿ ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಈ ರೀತಿ ನೋಡಿ, ಯಾವ ರೀತಿ ಬೇಕಾದರೂ ಅವ್ನು ಪ್ರಶ್ನೆ ಕೇಳ್ಬೋದು. ಇದೇ ರೀತಿ ಕೇಳ್ತಾನಂತ 100% ನಾನು ಹೇಳಿರ್ತೀನಿ, ಹಂಗೆ ಪ್ರಶ್ನೆ ನಿಮಗೆ ಕೇಳಲಾಗ್ತದೆ. ಸೊ ನೀವು ತುಂಬ ಕೇರ್ಫುಲ್ಲಾಗಿ ನಾನು ಹೇಳೋದನ್ನ ಗಮನಿಸ್ಕೊಂಡು ಓದ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ ನೀವು. ಓಕೆ, ಹಾಗಾದರೆ ಇಲ್ಲಿ ಕೋಲ್ಡ್ ಡೆಸರ್ಟ್ ಅಂತ ಬಂದಾಗ ಅದ್ರ ಹಿಮಾಚಲ ಪ್ರದೇಶ ಆಯಿತು. ಅದ್ರ ಕೆಳಗೆ ಬರೋದು ನಂದಾದೇವಿ, ಏನು ವ್ಯಾಲಿ ಆಫ್ ಫ್ಲವರ್ ಅಂತ ಹೇಳಿದ್ನಲ್ಲ, ಇದು ನಂದಾದೇವಿ ಅಂತ ಬಂದಾಗ ಉತ್ತರಾಖಂಡದಲ್ಲಿ ಕಂಡು ಬರುವಂಥದ್ದಾಗಿರ್ತದೆ ಸ್ನೇಹಿತರೆ. ಅದ್ರ ಕೆಳಗಡೆ ಬರೋದು ಯಾವುದು,
ಕಾಂಚನಜುಂಗ ಅಂತ ಬಂದಾಗ ಸಿಕ್ಕಿಮ್ ಅಂತ ಹೇಳಿದ್ನಲ್ಲ, ಕಾಂಚನಜುಂಗ ಸಿಕ್ಕಿಮಲ್ಲಿ ಕಂಡು ಬರ್ತದೆ, ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ದಿಬಾಂಗ್ ಅಂತ ಬರುತ್ತೆ. ದಿಬಾಂಗ್ ಅಂತ ಬಂದಾಗ ಅರುಣಾಚಲ ಪ್ರದೇಶ ಅಂತ ನೀವು ನೆನಪಿಟ್ಕೋಬೇಕಾಗುತ್ತೆ. ನಂತರ ನಮಗೆ ದಿಬ್ರು ಸೈಖೋವಾ ಅಂತ ಬರುತ್ತೆ ನೋಡಿ, ಇಲ್ಲಿ ಬರೋದು ದಿಬ್ರು ಸೈಖೋವಾ, ಇದು ಅಸ್ಸಾಂನಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ಇನ್ನು ಮಾನಸ ಅಂತ ಬಂದಾಗ ಇದು ಸಹ ಅಸ್ಸಾಮಲ್ಲಿ ಎಷ್ಟಿದೆ ಅಂತ ಪ್ರಶ್ನೆಯನ್ನು ಸಹ ನಿಮಗೆ ಕೇಳ್ಬೋದು, ಅಥವಾ ಅಸ್ಸಾಮಲ್ಲಿ ಈ ಕೆಳಗಿನ ಯಾವುದು ಜೈವಿಕ ಸಂರಕ್ಷಣಾ ತಾಣಕ್ಕೆ ಅಳವಡಿಸಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ ಅಸ್ಸಾಂ ಅಂತ ಬಂದಾಗ 2 ಯಾವುದು, ಮಾನಸ ಮತ್ತು ದಿಬ್ರು ಸೈಖೋವಾ ಅನ್ನೋದು 2 ಅಸ್ಸಾಂನಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ನಂತರ ನೋಕ್ರೆಕ್ ಅಂತ ಬಂದಾಗ ಮೇಘಾಲಯದಲ್ಲಿ ಕಂಡು ಬರುವಂಥದ್ದಾಗಿರುತ್ತೆ ನೋಡಿ. ಇಲ್ಲಿ ಫಸ್ಟ್ ಬರೋದು ಈಶಾನ್ಯ ರಾಜ್ಯಗಳು ಅಂತ ಬಂದಾಗ ನಮಗೆ ದಿಬಾಂಗ್ ಮೇಲೆ ಬರುತ್ತೆ, ಮಾನಸ, ನಂತರ ದಿಬ್ರು ಸೈಖೋವಾ, ನಂತರ ನೋಕ್ರೆಕ್. ಇದೇ ರೀತಿ ಆರ್ಡರ್ ವೈಸ್ ನಿಮಗೆ ಕೇಳ್ತಾನೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಮತ್ತು ಈಶಾನ್ಯದಲ್ಲಿರುವಂಥ ರಾಜ್ಯಗಳನ್ನು ಸಹ ನಿಮಗೆ ಆರ್ಡರ್ ವೈಸ್ ಕೇಳ್ತಾ ಬರ್ತಾನೆ, ಅದನ್ನು ಸಹ ತುಂಬಾ ಇಂಪಾರ್ಟೆಂಟು. ಮತ್ತು ಈಶಾನ್ಯ ದೇಶಗಳನ್ನು ಸುತ್ತುವರೆದಿರುವಂತಹ ಒಂದು ದೇಶಗಳು ಯಾವೆಲ್ಲ ಇದೆ, ಒಂದು ಮಯನ್ಮಾರ್ ಆಗಿರ್ಬೋದು, ಈ ಕಡೆ ಒಂದು ಭೂತಾನ್ ಆಗಿರ್ಬೋದು, ಚೀನಾ ಆಗಿರ್ಬೋದು, ಯಾವೆಲ್ಲ ಒಂದು ಅವಕ್ಕೆ ಇಂಟರ್ಲಿಂಕ್ ಇದಾವೆ, ಯಾವೆಲ್ಲ ರಾಜ್ಯಗಳು ಹರಡಿಕೊಂಡಿದೆ ಅಂತ ಪ್ರಶ್ನೆ ಕೇಳ್ತಾನೆ, ಅಲ್ಲೂ ಸಹ ತುಂಬ ಕೇರ್ಫುಲ್ ಆಗಿ ನೀವು ಓದ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ನಂತರ ನೋಕ್ರೆಕ್ ಸಮಕ್ಕೆ ಬಂದಿರೋದು ಇಲ್ಲಿ ಪನ್ನಾ ಅಂತಿದ್ದು ಮಧ್ಯಪ್ರದೇಶ ಅಂತ ಹೇಳಿದ್ವಿ. ನಂತರ ಅಚಾನಕ್ಮರ್ ಮತ್ತು ಅಮರಕಂಟಕ್ ಇವೆರಡು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಅಂತ ಹೇಳಿದ್ವಿ. ಸುಂದರ್ಬನ್ಸ್ ಅಂತ ಬಂದಾಗ ವೆಸ್ಟ್ ಬೆಂಗಾಳದಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ಸಿಂಪ್ಲಿಫಾಲ್ ಅಂತ ಬಂದಾಗ ಒರಿಸ್ಸಾದಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ನಂತರ ಪಚಮರಿ ಅಂತ ಬಂದಾಗ ಇಲ್ಲಿ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ನಂತರ ಕಚ್, ಗುಜರಾತ್, ಇವನ್ನೆಲ್ಲ ಆರ್ಡರ್ ವೈಸ್ ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಮ್ಯಾಪ್ ವರ್ಕ್ ಮಾಡಿ ನಿಮ್ಗೆ ಯಾವುದು ಮ್ಯಾಟ್ರ್ ಆಗಲ್ಲ, ಯಾವ್ಯಾವ ರಾಜ್ಯಗಳು ಎಲ್ಲಿ ಕಂಡು ಬರ್ತಾವೆ ಅಂದ್ಬಿಟ್ರೆ ನಿಮ್ಗೆ ಈಸಿಯಾಗಿ ನೆನಪು ನೋಡಿ. ಗುಜರಾತ್ ಬರುತ್ತೆ ಅಂದರೆ ಅದ್ರ ಮೇಲೆ ಮಧ್ಯಪ್ರದೇಶ ಬಂದಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಈಸಿಯಾಗಿ ನೆನಪು ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ನೋಡಿ, ಮಧ್ಯಪ್ರದೇಶದಲ್ಲೂ ಪನ್ನಾ ಆಯಿತು, ಪಚಮರಿ ಆಯಿತು. ರೀಸೆಂಟಾಗಿ ಆಗಿದ್ದು ಯಾವುದು ಅಂತ ಕೇಳಿದರೆ ಪನ್ನಾ ಆಗಿರುತ್ತೆ, ನೆನಪಿಟ್ಕೋಬೇಕಾಗುತ್ತೆ. ನಂತರ ಶೇಷಾಚಲಂ ಅಂತ ಬಂದಾಗ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ನೀಲಗಿರಿ ಅಂತ ಬಂದಾಗ 3 ರಾಜ್ಯಗಳು, ಕರ್ನಾಟಕ, ತಮಿಳುನಾಡು, ಕೇರಳ ಅಂತ ಹೇಳಿದ್ದೀನಿ. ನಂತರ ಗಲ್ಫ್ ಆಫ್ ಮನ್ನಾರ್ ಅಂತ ಬಂದಾಗ ತಮಿಳುನಾಡು ಆಗಿರ್ತದೆ ಸ್ನೇಹಿತರೆ. ಇನ್ನೊಂದು ಆಗಲೇ ಹೇಳೋದು ಮತ್ತೆ ಅಗಸ್ತಮಲೈ ಅನ್ನೋದು ಲೀಸ್ಟಲ್ಲಿ ಮಿಸ್ ಆಯಿತು. ಕೇರಳದಲ್ಲಿ ಕಂಡು ಬರುವಂಥದ್ದು ಅಗಸ್ತಮಲೈ ಒಂದು ಜೈವಿಕ ಸಂರಕ್ಷಣಾ ತಾಣ ಆಗಿರ್ತದೆ, ನೆನ್ಪಿಟ್ಕೋಬೇಕು. ಇದು ಕೇರಳದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ನಂತರ ಬರೋದು ಗ್ರೇಟ್ ನಿಕೋಬಾರ್ ಅಂತ ಬಂದಾಗ ಇದು ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಕಂಡು ಬರುವಂತಹ ಒಂದು ಜೈವಿಕ ಸಂರಕ್ಷಣಾ ತಾಣ ಆಗಿರ್ತದೆ ಸ್ನೇಹಿತರೆ. ಓಕೆ, ಈ ರೀತಿ ಮ್ಯಾಪ್ ವರ್ಕ್ ಮಾಡಿಕೊಂಡು ಇದೇ ರೀತಿ ಬರೆದಿಟ್ಕೊಳ್ಳಿ. ಇದಕ್ಕಿಂತ ಚೆನ್ನಾಗೂ ಸಹ ನೀವು ಮ್ಯಾಪ್ ವರ್ಕನ್ನು ಮಾಡ್ತಾ ಬರ್ಬೋದು. ನಾನು ಸುಮ್ಮನೆ ಕ್ಯಾಶುವಲ್ ನಿಮಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಪ್ರಶ್ನೆ ಯಾವ ರೀತಿ ಕೇಳ್ತಾನೆ ಅಂತ ಗೊತ್ತಾಗಬೇಕಂತ ನಿಮಗೆ ಈ ರೀತಿ ಅಂಶಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬಟ್ ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ, ಯಾವ್ದು ಎಲ್ಲಿದೆ ಅಂತ ಮ್ಯಾಪ್ ವರ್ಕ್ ಮಾಡಿಬಿಟ್ರೆ ಒಂದು ಪ್ರಶ್ನೆ 5-6 ರೀತಿಯಲ್ಲಿ ಕೇಳ್ತಾ ಬಂದ್ರು ನಿಮಗೆ ಈಸಿಯಾಗಿ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಅಂಶಗಳನ್ನು ಸಹ ಅಷ್ಟೇ ನೀವು ಭಾರತದ ಜೈವಿಕ ಸಂರಕ್ಷಣಾ ತಾಣಗಳು ಅಂತ ಬಂದ ಕಂಪಲ್ಸರಿ ನೆನ್ಪಿಟ್ಕೊಂಡಿರಲೇಬೇಕಾಗುತ್ತೆ. ಇನ್ನು ಮುಂದಿನ ಕ್ಲಾಸಲ್ಲಿ ನಾವು ಯುನೆಸ್ಕೋಗೆ ಸೇರಿರುವಂತಹ ಒಂದು ಪ್ರಮುಖ ಜೈವಿಕ ಸಂರಕ್ಷಣಾ ತಾಣಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಇದೇ ಕ್ಲಾಸಲ್ಲಿ ಹೇಳಿದರೆ ಕನ್ಫ್ಯೂಷನ್ ಆಗುತ್ತೆ ನೆಕ್ಸ್ಟ್, ಯಾಕಂದರೆ ಯುನೆಸ್ಕೋ ಅಂತ ಬಂದಾಗ ಅಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಯುನೆಸ್ಕೋ ಬಗ್ಗೆನೂ ಕೊಡ್ತಾ ಬರ್ತೀನಿ. ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಥ ಭಾರತದಲ್ಲಿ ಜೈವಿಕ ಸಂರಕ್ಷಣಾ ತಾಣಗಳು ಎಷ್ಟಿದೆ, ಅವು ಯಾವ್ಯಾವು, ಅದು ಯಾವ ರೀತಿ ಯುನೆಸ್ಕೋಗೆ ಸೇರಿಸ್ತಾರೆ, ಮ್ಯಾಬ್ ಅಂದರೆ ಏನು, ಓಕೆ, ಮ್ಯಾಬ್ ಅಂದರೆ ಏನು, ಅಥವಾ WMBAB ಅಂತಂದರೆ ಏನು, ಎಲ್ಲನೂ ಸಹ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲೂ ಸಹ ಫುಲ್ ಫಾರ್ಮ್ಗಳನ್ನು ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ, ಮತ್ತು ಮ್ಯಾಬ್ಗೆ ಯಾವ್ಯಾವ ಲಕ್ಷಣಗಳನ್ನು ಒಳಗೊಂಡಿರಬೇಕು ಅಂತಲೂ ಸಹ ತಿಳಿಸ್ಕೊಡ್ತಾ ಬರ್ತೀನಿ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ದಯವಿಟ್ಟು ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡ್ತಾ ಬನ್ನಿ. ಇನ್ನೂ ತೀರಾ ಇಷ್ಟ ಆಯಿತು, ನಿಮ್ಮ ಫ್ರೆಂಡ್ಗಳಿಗೆ ಯೂಸ್ಫುಲ್ ಆಗುತ್ತಂದರೆ ಅದನ್ನು ಶೇರ್ ಮಾಡ್ತಾ ಬಂದು ನಮಗೆ ಒಂದು ಅಬ್ದಿ ಅಕಾಡೆಮಿಗೆ ಆಗಿರ್ಬೋದು ಅಥವಾ ನಮಗಾಗಿರ್ಬೋದು ನೀವು ಸಪೋರ್ಟನ್ನು ಮಾಡ್ತಾ ಬಂದರೆ ಖಂಡಿತ ನಾವು ಮುಂದಿನ ಕ್ಲಾಸಸ್ಸಲ್ಲಿ ಇನ್ನೂ ಒಳ್ಳೊಳ್ಳೆ ಟಾಪಿಕ್ಗಳನ್ನು ಚೂಸ್ ಮಾಡಿ ನಿಮಗೆ ಯಾವುದು ಸಬ್ಜೆಕ್ಟ್ ಕಷ್ಟ ಆಗುತ್ತೋ ಅವೆಲ್ಲ ಅಂಶಗಳನ್ನು ತಿಳಿಸ್ಕೊಡೋಕ್ಕೆ ಒಂದು ಪ್ರೋತ್ಸಾಹ ನೀವೇ ನೀಡಿದಂತ ಆಗ್ತದೆ ಸ್ನೇಹಿತರೆ. ದಯವಿಟ್ಟು ಒಂದು ವಿಡಿಯೋಗಳು ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ, ಇತರರಿಗೆ ಶೇರ್ ಮಾಡಿ. ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಮೇಲ್ಗಡೆ ಅಕಾಡೆಮಿ ಹೆಸರು ಹಾಕಿದ್ದೀನಿ, ನಂಬರ್ ಹಾಕಿದ್ದೀನಿ, ಅದು ಕಾಲ್ ಮಾಡ್ಬೋದು, ಅಥವಾ ಡೈರೆಕ್ಟ್ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಧನ್ಯವಾದಗಳು.